ಏನ್ ಗೊತ್ತೇನೆ ರೂಪಾ, ನನ್ನ ಮನೇಲಿ ಸೀರಿಯಲ್ ನೋಡ್ತಾ ಇದ್ದ, ಒಳ್ಳೆ ಟೈಮಲ್ಲಿ ಕರೆಂಟ್ ಹೋಯ್ತು ಕಣೆ. ನೀನೇನೇ ನೋಡ್ತಾ ಇದೀಯಾ? ನಾನು ಅಡಿಗೆ ರೆಸಿಪಿ ನೋಡ್ತಿದ್ದೀನಿ ಕಣೆ. ನಿನ್ಗೆ ಅಡ್ಗೆ ಮಾಡಕ್ ಬರಲ್ವಾ? ಕೊಡಿಲ್ ರಿಮೋಟ್, ಸೀರಿಯಲ್ ನೋಡೋಣಪ್ಪ. ಅಲ್ಲ, ನಮ್ಮ ಮನೆಗ್ ಬಂದು ಅದು ಇದು ಇಸ್ಕೊಳ್ಳೋದು ಹೋಗೋದಲ್ದೆ ಇವತ್ ನನ್ ಕೈಯಿಂದ ಟಿವಿ ರಿಮೋಟ್ ಹೋಗಿ ಇಸ್ಕೊಂಡ್ಬಿಟ್ಲಲ್ಲ. ಇದು ಇವತ್ತು ಹೇಳಿದ್ರು. ಕುತ್ಕಳೆ, ಸೀರಿಯಲ್ ನೋಡೋಣ. ಬಂದೆ, ನೀನ್ ನೋಡ್ತಾರೆ. 681 ರೀ, ರೇಖಾ ಬಂದು ನಮ್ಮ ಮನೇಲಿ ಟಿವಿ ನೋಡ್ತಾ ಕೂತಿದ್ದಾಳೆ. ರೇಖಾನ ಎಷ್ಟೊತ್ತಾಯ್ತು ಬಂದವಳು? 1 ಅವರ್ ಆಯ್ತಲ್ಲ. ಹೌದಾ? ಸಮಾನತ್ವ ಬಹಳ ಮುಖ್ಯ. ಅಯ್ಯೋ ರಾಮ. ರೀ ಸಾಮ್ರಾಟ್ ಅವ್ರೆ, ನೀವೇನಿಲ್ಲಿ? ರೀ ಸಾಮ್ರಾಟ್ ಅವ್ರೆ, ನೀವೇನಿಲ್ಲಿ ಅಂತ ಕೇಳಿದ್ದು. ಕಾಲ್ ಮೀ ಸಮಾನತ್ವ ಸಾಮ್ರಾಟ್. ಸರಿ, ಸಮಾನತ್ವ ಸಾಮ್ರಾಟ್ ಅವ್ರೆ, ನೀವೇನಿಲ್ಲಿ? ಏನಂದ್ರೆ ನೀವು ನಮ್ಮ ಮನೆಯಲ್ಲಿ ಬಂದು 1 ಅವರ್ ಟಿವಿ ನೋಡಿದಿರ ತಾನೆ? ಕರೆಂಟ್ ಹೋಗಿತ್ತು ಅಂತ. ಹೌದು. ಈ ಕರೆಂಟ್ ಬಂದಿದೆ, ನಾನು ನಿಮ್ಮ ಮನೆಯಲ್ಲಿ 1 ಅವರ್ ಟಿವಿ ನೋಡ್ತೀನಿ. ಆಗ ನಿಮ್ಗೂ ನಮಗೂ ಸಮಾನತ್ವ ಇರುತ್ತೆ. ಸಮಾನತ್ವ ಬಹಳ ಮುಖ್ಯ ರೇಖಾ ಅವ್ರೆ, ಅದಕ್ಕೆ. ಅಯ್ಯೋ, ಅದೆಲ್ಲ ಬೇಡ ಬೇಡ, ನಮ್ಮ ಮನೆಯವ್ರು ಬರ್ತಾರೆ, ಇದ್ದೊರಡ್ರಿ. ನೀವು ಟಿವಿ ನೋಡುವಾಗ ನಮ್ಮ ಮನೆಯಲ್ಲಿ ನಾನೇನಾದ್ರು ಬಂದು ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ. ಅದೇ ತರನೇ ಈಗ ನಿಮ್ ಮನೆಯವರು ಬಂದು ನನ್ನ ಡಿಸ್ಟರ್ಬ್ ಮಾಡಬಾರ್ದು. 1 ಅವರ್ ಟಿವಿ ನೋಡ್ತೀನಿ, ಹೋಗ್ತೀನಿ, ಆವಾಗ ಸಮಾನತ್ವ. ಎಷ್ಟು ಹೊತ್ತಿ ಹೋಗ್ತಾನಪ್ಪ ಇವನು. ಗಂಡ ಬೇರೆ ಮನೆಗೆ ಬರ್ತಾನೆ, ನಾನು ಏನ್ ಹೇಳಿ ನನ್ ಗಂಡನ್ಗೆ? I don't think either of these guys know what hit on. Cena connecting the cover. John Cena retains the world title. ರೇಖಾ ಅವ್ರೆ, ಹೇಳಿ. ತಗೊಳ್ಳಿ ನಿಮ್ ಟಿವಿ ರಿಮೋಟ್. 1 ಅವರ್ ನೋಡಿದೀನಿ, ನೀವು ನಮ್ಮ ಮನೇಲಿ 1 ಅವರ್ ನೋಡಿದ್ದೀರಾ. ಇಬ್ಬರಿಗೂ ಸಮಾನತ್ವ, ಸರಿನಾ? ರೂಪಾ, ರೂಪಾ, ಏನ್ ಮಾಡ್ತಾ ಇದೀಯ? ಅಡಿಗೆ ಹಂಗೆ ಜೊತೆಗೆ ಒಂದು ಆಮ್ಲೆಟ್ ಹಾಕ್ಬಿಡ್ತೀನ. ನನ್ಗಂತೂ ಈ ಮನೇಲಿ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ, ನನ್ ಕೈಲಿ ಆಗಲ್ಲ. ಸರಿ ಬಿಡು, ಆಯ್ತು. ಒಂದ್ ಕೆಲಸದವಳನ್ನ ಇಡ್ತೀನಿ. ಯಾಕೆ? ಕೆಲ್ಸಕ್ಕೆ ನಿನ್ ಕೈಲಿ ಆಗಲ್ವಲ್ಲ? ಏ ಬೇಡಪ್ಪ ಬೇಡ. ಯಾಕೆ? ಒಂದ್ ಕಾಲದಲ್ಲಿ ನಾನು ಕೆಲಸದವಳಾಗಿದ್ದಾಳೆ, ನನ್ನನ್ನೇ ಪಟಾಯಿಸಿ ಮದ್ವೆ ಆಗಿದ್ದೀರಾ. ಇನ್ನು ಅವಳು ಪಟಾಯಿಸಿ ಅವಳ ಜೊತೆಗೆ ಓಡೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಎಷ್ಟೇ ಕೆಲ್ಸ ಇರ್ಲಿ ನಾನೇ ಮಾಡ್ಕೋತೀನಿ, ಬೇಡ. ಜಾಸ್ತಿ ಹಾಕೋ, ಆಮ್ಲೆಟ್ ಹಾಕು. ನನಗ್ ಗೊತ್ತಿಲ್ವ ಇವಳ ಬಗ್ಗೆ, ಯಾವ ಮಾತಿರ್ತಾರೆ ಯಾವ ದಾರಿಗೆ ಬರ್ತಾಳಂತ. ಆಮ್ಲೆಟ್ ಹಾಕಿ. ಎಲ್ಲೋ ಬಿಡ್ಲಪ್ಪ ಇವಳು. ರೂಪಾ, ಕಾಫಿ ಬೇರೆ ಬೇಕಾಗಿತ್ತು. ಏನೇ ಸೊಳ್ಳೆ ಏನಾರು ಕಚ್ಬಿಡ್ತಾ ಹೇಳು, ಅದನ್ನ ನಾನು ಕಚ್ಬಿಡ್ತೀನಿ. ಸಮಾನತ್ವ ಇರ್ಬೇಕು. ಅಯ್ಯೋ, ಪಕ್ಕದ ಮನೆ ರೇಖನ್ ಮಗ ಸ್ಕೂಲ್ಗೆ ಹೋಗೋವಾಗ ನನಗೆ ಮುತ್ತು ಕೊಟ್ಬಿಟ್ಟಾರಿ. ಮುತ್ ಕೊಟ್ಬಿಟ್ನಾ? ಮತ್ತೆ ನೀನ್ ಕೊಡ್ಬೇಕು ತಾನೆ ವಾಪಸ್ಸು. ಅವ್ನು ಸ್ಕೂಲ್ ಬಸ್ ಹತ್ಕೊಂಡು ಹೊರಟೆ ಹೋದ. ಅಲ್ಲ ಕಣೆ, ಅವ್ರ ಫ್ಯಾಮಿಲಿ ಯಾರಿಗಾರು ಒಬ್ರು ಕೊಡ್ಬೇಕು ತಾನೆ. ಅಯ್ಯೋ, ಬೆಳಗ್ಗೆ ನಿಂದೊಂದು, ನನಗೆ ಮನೇಲಿ ಬೇಕಾದಷ್ಟು ಕೆಲಸ ಇದೆ, ಬೇಕಾದ್ರೆ ನೀವು ಹೋಗಿ ಕೊಟ್ಕೊಳ್ಳಿ. ಆಯ್ತು ಬಿಡು, ಸಮಾನತ್ವ ತುಂಬಾ ಮುಖ್ಯ. ಕೊಟ್ಬಿಟ್ಟ ಬರ್ತೀನಿ ನಾನು, ಏನಾರು ಆಗ್ಲಿ ಅದು ಮಾಡಂದು. ಅಪ್ಪ, ಈ ಮೆಟ್ಲ ಖುಷ ಸಾಕಾಗೋಯ್ತು. ರೇಖಾ ಅವ್ರೆ, ನಿಮ್ ಮಗ ನಮ್ಮ ಹೆಂಡತಿಗೆ ಮುತ್ತು ಕೊಟ್ಬಿಟ್ಟು ಹೋಗ್ಬಿಟ್ಟು ಅವನಂತೆ. ಅದಕ್ಕೆ ಈಗ ನಿಮ್ ಫ್ಯಾಮಿಲಿಯಿಂದ ನಮ್ ಫ್ಯಾಮಿಲಿಗೆ ಒಂದು ಮುತ್ತು ಬಂದಿದೆ. ಈಗ ನಮ್ ಫ್ಯಾಮಿಲಿಯಿಂದ ನಿಮ್ ಫ್ಯಾಮಿಲಿಗೆ ಒಂದು ಮುತ್ತು ಕೊಡ್ಬೇಕು, ಆವಾಗ್ಲೇ ಸಮಾನತ್ವ ಕರೆಕ್ಟ್ ಆಗಿರುತ್ತೆ. ಅದಕ್ಕೆ ನಿಮ್ ಮನೆಯವ್ರನ್ನ ಕರೆದ್ರೆ ಮುತ್ತು ಕೊಡ್ಬೇಕು ನಾನು ಇವಾಗ. ಅವ್ರು ಇಲ್ಲ ರೀ, ಕೆಲ್ಸಕ್ಕೆ ಹೋಗಿದ್ದಾರೆ. ಕೆಲ್ಸಕ್ಕೆ ಹೋಗಿದ್ದಾರ? ಮತ್ ಮನೇಲಿ ಯಾರಿದ್ರೆ ಕರೆ ಮುತ್ತು ಕೊಡ್ಲೇಬೇಕು ಇವಾಗ ನಾನು. ನಮ್ಮ ಮನೇಲಿ ಇವಾಗ ಯಾರು ಇಲ್ಲ, ನನ್ ಮಗ 4 ಗಂಟೆಗೆ ಬರ್ತಾನೆ. ಹೌದಾ? ಹಂಗಂದ್ರೆ ಸಮಾನತ್ವ ಪ್ರಾಬ್ಲಮ್ ಆಗುತ್ತಲ್ಲ ಇವಾಗ. ಅದಕ್ಕೆ ಏನ್ರಿ ಮಾಡೋದು ಇವಾಗ? ಹಾಗಾದ್ರೆ ನಿಮ್ಗೆ ಮುತ್ತು ಕೊಟ್ಬಿಡ್ತೀನಿ ನಾನು. ಇರಿ 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 ರೇಖಾ ಅವ್ರೆ, ಸಮಾನತ್ವ ಪ್ರಾಬ್ಲಮ್ ಆಗುತ್ತೆ. ರೇಖಾ ಅವ್ರೆ, ರೇಖಾ ಅವ್ರೆ, ರೇಖಾ ಅವ್ರೆ, ಇರಿ ಹೋಗ್ಬೇಡಿ. ಸಮಾನತ್ವ ಪ್ರಾಬ್ಲಮ್ ಆಗುತ್ತೆ. ಇವನು ಸಮಾನತ್ವನೋ? ರೇಖಾ ಅವ್ರೆ, ಸಮಾನತ್ವ ಪ್ರಾಬ್ಲಮ್ ಆಗುತ್ತೆ, ಇರ್ರಿ. ಅಯ್ಯೋ ಕರ್ಮ, ಇವನೇನ್ ಬಿಡಂಗೆ ಕಾಣಲ್ವಲ್ಲಪ್ಪ. ಸಮಾನತ್ವ ಪ್ರಾಬ್ಲಮ್ ಆಗುತ್ತೆ.
ಒಂದೇ ಒಂದು ಮುಚ್ಕೊಟ್ಬಿಡ್ತೀನಿ. ರೇಖಾ ಅವ್ರೆ ಇರ್ರಿ, ಒಂದೇ ಒಂದು ಮುತ್ರಿ ರೇಖಾ ಅವ್ರೆ. ಇರ್ರಿ ರೇಖಾ ಅವ್ರೆ, ಈ ಪಂಚ ಬೇರೆ ಉದ್ರಾಕೈತಿ, ಅಮ್ಮ ಇಷ್ಟು ಸ್ಪೀಡಾಗಿ ಹೊಡೈತಾಳಲ್ಲಪ್ಪ. ಅಯ್ಯೋ ಕರ್ಮ, ಇವನೇನ್ ಬಿಡಂಗೆ ಕಾಣಲ್ವಲ್ಲಪ್ಪ. ರೇಖಾ ಅವ್ರೆ ಇರ್ರಿ, ಸಮಾನತ್ವ ಬಹಳ ಮುಖ್ಯ. ಇವತ್ತು ಬಿಡಲ್ಲ ನಾನು, ಮುತ್ತು ರೂಪಾ 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 ನನ್ಗೊಂದು ಮುತ್ಕೊಡೆ ರೂಪಾ. ಚಿಚಿ ನನ್ನ ಆತರ ಅಲ್ಲ. ನೀನ್ ಯಾತರಲ್ಲ ಅಂತ ಗೊತ್ತು, ನನಗೆ ಮೊದ್ಲು ಮುತ್ಕೊಡು. ಯಾಕೆ ನಾನ್ ಮುತ್ಕೊಡ್ಬೇಕು ನಿನಗೆ? ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಪ್ಲೀಸ್ ಒಂದ್ ಮುತ್ಕೊಡೆ. ಏನಾಯ್ತು? ಕಡೆ ನಿನ್ ಗಂಡ ಬರ್ತಾನ, ಒಂದ್ ಮುತ್ಕೊಡೆ. ನನ್ ಗಂಡನ್ಗೂ ಮುತ್ತಿಗೂ ಏನೇ ಸಂಬಂಧ? ಎಲ್ಲ ಆಮೇಲೆ ಬಿಡಿಸಿ ಹೇಳ್ತೀನಿ, ನನ್ಗೊಂದ್ ಮುತ್ಕೊಡೆ. ಬಂದ ಕಡೆ ಏನೇ ಬಂದ ಮುತ್ಕೊಡೆ. ಕೊಟ್ಬಿಟ್ಟ. ಹಾ, ಇವಾಗ ಸಮಾನತ್ವ ಆಯ್ತು. ಏನ್ ರೇಖಾ ಅವ್ರೆ, ಇದನ್ನ ಅಲ್ಲೇ ನೀವು ನನ್ ಕೈಲಿ ತಗೊಂಡ್ಬಿಟ್ಟಿದ್ರಿ, ಇದೆಲ್ಲ ತಲೆನೋವೇ ಇರ್ತಿರ್ಲಿಲ್ವಾ? ನಿಮ್ ಸಮಾನತ್ವಕ್ಕೆ ಅಷ್ಟು ಬೆಂಕಿ ಬೀಳ್ತು. ಏನ್ರಿ ನಿಮ್ ಸಮಾನತ್ವ? ರೇಖಾ ಮನೆಗೆ ಹೋಗ್ಲಿ, ಸಮಾನತ್ವ ಹೆಂಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಅಮ್ಮ ತಾಯಿ, ನೀನೂ ಬೇಡ, ನಿಮ್ ಸಮಾನತ್ವ ಸವಾಸನೂ ಬೇಡ. ಒಂದ್ ಬೆಂಕಿ ಕಡ್ಡಿ ಇಲ್ಲ ಅಂದ್ರೂ ನಾನು ಅಂಗಡಿಗೆ ಹೋಗ್ತಿರ್ತೀನಮ್ಮ ತಾಯಿ. ನಿಮ್ ಫ್ಯಾಮಿಲಿ ಸವಾಸನೇ ಬೇಡ ನನ್ಗೆ. ಬರ್ತೀನಮ್ಮ. ಮಳೆಗೇನ ಮುಂಚೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಗಂಡ ಬಾರೋ, ನಿನಗೈತಾ ಇವತ್ತು ಸಮಾನತ್ವ ಮುಖ್ಯ. ನೋಡ್ತಾ ಇದೀರಲ್ಲ ಎಲ್ಲರೂ, ಲೈಕ್ಸು ಸಮ ಇರ್ಬೇಕು, ಕಮೆಂಟ್ಸು ಸಮ ಇರ್ಬೇಕು, ವ್ಯೂಸು ಸಮ ಇರ್ಬೇಕು. ಯಾವುದು ಸಮ ಇಲ್ಲ ಅಂದ್ರೆ ಈ ಸಮಾನತ್ವ ಸಾಮ್ರಾಟ್ ನಿಮ್ಮನೆ ಒಳಗಡೆ ಬರ್ತಾನೆ. ಹುಷಾರಾಗಿರಿ, ಎಲ್ಲ ಸಮ ಸಮ ಸಮ. ಏನಂತೀಯ?